ಕಂಗ್ರಾಟ್ಸ್ ಕಣೆ ಸಂಧ್ಯಾ, ನಿಮ್ಮ ಮನೆಯಲ್ಲಿ ನಿನಗೆ ಇಷ್ಟ ಬಂದವರನ್ನೇ ಹುಡುಕಿದ್ದಾರಂತೆ ಕೇಳಿದೆ. ಆಶಾ ಅನ್ನೋ ಹುಡುಗಿ ಸಂಧ್ಯಾಗೆ ಮದುವೆ ನಿಶ್ಚಯ ಆದ ವಿಷಯ ಗೊತ್ತಾಗಿದ್ದಕ್ಕೆ ಖುಷಿಯಿಂದ ಶುಭ ಕೋರಿದಳು. ಸಂಧ್ಯಾ ನೋಡೋಕೆ ಬೆಳ್ಳಗಿದ್ದಾಳೆ. ಗುಂಗುರು ಕೂದಲು, ಪುಟ್ಟ ಪುಟ್ಟ ಕಣ್ಗಳು, ಒಟ್ಟಾರೆ ಚೆಲುವೆ. ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಇಂಜಿನಿಯರಿಂಗ್ ಮುಗಿಯೋದರೊಳಗೆ ಅವಳ ಮದುವೆ ಸಿದ್ಧತೆ ಶುರು ಮಾಡಿದ್ದರು. ಅವಳು ಪ್ರೀತಿ ಪ್ರೇಮದ ಯಾವ ಗೋಜಿಗೂ ಹೋಗದೆ ಇದ್ದದ್ದು ಮನೆಯವರಿಗೆ ದೊಡ್ಡ ನೆಮ್ಮದಿ ಕೊಟ್ಟಿತ್ತು. ಸಂಧ್ಯಾದ್ದು ಒಂದು ಸ್ವತಂತ್ರ ಮನೋಭಾವ. ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ತನ್ನ ಮನಸ್ಸಿಗೆ ಬಂದದ್ದನ್ನು ಮಾಡಿ ಮುಗಿಸದೆ ಸುಮ್ಮನಿರುವ ಜಾಯಮಾನ ಅಲ್ಲ ಅವಳದ್ದು. ಮದುವೆಯ ಬಗ್ಗೆ ಅವಳ ಕನಸು ಬೇರೆಯೇ ಇದ್ದವು. ಮದುವೆಯ ನಂತರವೂ ತಾನು ಸ್ವತಂತ್ರವಾಗಿ ಇರಬೇಕು, ಯಾವ ತೊಂದರೆಯೂ ಇರಬಾರದು, ಯಾರ ಹಂಗೂ ಇರಬಾರದು ಅನ್ನೋದು ಅವಳ ಆಸೆ. ಟಿವಿ, ಪೇಪರ್, ವರದಕ್ಷಿಣೆ, ಕಿರುಕುಳ, ಹಣದ ದಾಹ, ಹಿಂಸೆ, ಆತ್ಮಹತ್ಯೆ ಇವೆಲ್ಲ ಕೇಳಿ ಸಾಕಾಗಿ ಹೋಗಿತ್ತು. ಅಮ್ಮ ನನಗೆ ಅತ್ತೆ ಮಾವ ಇಲ್ಲದ ಮನೆಯನ್ನೇ ಹುಡುಕಿ, ಬರೀ ಗಂಡನ ಜೊತೆ ಆರಾಮಾಗಿ ಇರಬಹುದು, ಯಾವ ಕಿರಿಕಿರಿ ರಗಳೆ ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ದಳು. ಅವಳ ಅಮ್ಮ ಶಾಕ್ ಆದರು. ಇಲ್ಲ ಕಣೋ ಸಂಧ್ಯಾ, ನಿನ್ನ ಭಾವನೆ ತಪ್ಪಿದೆ. ಎಲ್ಲರೂ ಆಗಿರೋಲ್ಲ. ದೊಡ್ಡವರು ಇದ್ದಲ್ಲಿ ನಿನಗೆ ಹೇಗೆ ಕಷ್ಟ ಆಗುತ್ತೆ? ಇನ್ನು ನಿನ್ನನ್ನು ಅವರು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂದರು. ನೋ ಅಮ್ಮ, ನನಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಇಲ್ಲ. ಅತ್ತೆ ಮಾವ ಯಾರು ಬೇಡ. ನನ್ನನ್ನು ಯಾರು ಹಂಗಿಸಬಾರದು. ಬರೀ ಗಂಡ ಮಾತ್ರ ಸಾಕು. ಯಾವ ಉಪದೇಶ ಜವಾಬ್ದಾರಿಗಳಿಗೆ ನನಗೆ ಬೇಕಾಗಿಲ್ಲ. ನಾನು ಸಂಪೂರ್ಣವಾಗಿ ಫ್ರೀಡಮ್ ಬಯಸುವವಳು. ನನ್ನದೇ ಆದ ಸಾವಿರಾರು ಕನಸುಗಳಿವೆ. ಅದಕ್ಕೆ ಯಾರಿಂದಾನೂ ತೊಂದರೆ ಆಗೋದು ಬೇಡ ಅಂತ ನಿಷ್ಠೂರವಾಗಿ ಹೇಳಿಬಿಟ್ಟಳು. ಮಗಳ ಈ ಮಾತಿಗೆ ಸಂಧ್ಯಾರ ಅಪ್ಪನೂ ಗಾಬರಿಗೊಂಡ್ರು. ನೀನು ತುಂಬ ಸ್ವಾರ್ಥಿ ಕಣೋ ಸಂಧ್ಯಾ, ನೀನು ಅಂದುಕೊಂಡಿರೋದೆಲ್ಲ ತಪ್ಪು. ನಿನ್ನ ಜೊತೆ ಇಲ್ಲದಿದ್ರೂ ಬೇರೆ ಊರಲ್ಲಿರೋ ಬೇಡವೇ ತಾಯಿ ಅಂತ ಅಮ್ಮ ಗಾಬರಿಯಿಂದ ಕೇಳಿದ್ರು. ಬೇಡ ಮಮ್ಮಿ, ನಾನು ಅವರ ಮನೆಗೆ ಹೋಗೋದು, ಅವರು ನಮ್ಮ ಮನೆಗೆ ಬರೋದು ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಸರಿ, ಬರೋಲ್ಲ. ಮುಂದೊಂದು ದಿನ ಅವರ ಜವಾಬ್ದಾರಿ ನಾನೇ ಹೊರಬೇಕಾಗುತ್ತದೆ. ಅದಕ್ಕೆಲ್ಲ ನಾನು ಸಿದ್ಧಳಿಲ್ಲ. ಅವರ ಕುಟುಂಬದ ಸಂಪ್ರದಾಯ, ಆಚರಣೆ, ರೀತಿ ನೀತಿ ಇವೆಲ್ಲ ನಾನು ಪಾಲಿಸಬೇಕಾಗುತ್ತದೆ. ಪಾಲಿಸದಿದ್ದರೆ ಜಗಳ, ಕಿರಿಕಿರಿ ಶುರುವಾಗುತ್ತದೆ. ಇವು ಯಾವುದಕ್ಕೂ ನಾನು ಒಪ್ಪಲ್ಲ. ಈ ವಿಷಯದಲ್ಲಿ ನನ್ನನ್ನು ಬಲವಂತಪಡಿಸಬೇಡಿ. ಚಿಕ್ಕ ಕುಟುಂಬ ಇರುವ ಹುಡುಗನನ್ನೇ ಹುಡುಕಿ ಮದುವೆ ಮಾಡಿ ಅಂತ ಗಂಡು ಸಿಗುವವರೆಗೂ ನಾನು ಕಾಯ್ತೇನೆ ಅಂತ ಖಡಾಖಂಡಿತವಾಗಿ ಹೇಳಿದ್ದಳು. ಎಷ್ಟೇ ಹೇಳಿದರೂ ಅವಳು ಈ ವಿಷಯದಲ್ಲಿ ರಾಜಿ ಆಗಲೇ ಇಲ್ಲ. ಕೊನೆಗೆ ಅಪ್ಪ ಅಮ್ಮ ಸೋತು ಸುಮ್ಮನಾದರು. 6 ತಿಂಗಳು ಕಾಯುವಷ್ಟರಲ್ಲಿ ಅವಳಿಗೆ ಅಕ್ಕ ತಮ್ಮ ಮಾತ್ರ ಇರುವಂತಹ ಸಂಬಂಧ ಸಿಕ್ಕಿತ್ತು. ಅಕ್ಕ ಮದುವೆಯಾಗಿ ಸಿಂಗಾಪುರದಲ್ಲಿ ಇದ್ಲು. ಹುಡುಗ BA ಮುಗಿಸಿ ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕಿದ್ದ. ಅವನ ಚಿಕ್ಕಪ್ಪ ಚಿಕ್ಕಮ್ಮ ಇದೇ ಮೈಸೂರಿನ ಊರಿನಲ್ಲೇ ಇದ್ದರು. ಅವರೇ ಈ ಸಂಬಂಧವನ್ನು ಕುದುರಿಸಿದ್ದರು. ಹುಡುಗನಿಗೆ ಸ್ವಂತ ಫ್ಲ್ಯಾಟ್, ಕಾರು ಎಲ್ಲ ಇತ್ತು. ಸಂಪೂರ್ಣ ಸ್ವತಂತ್ರವಾಗಿ ಇದ್ದ. ಎಲ್ಲರೂ ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದರು. ಅದು ಸಾಕಷ್ಟು ದೊಡ್ಡ ಫ್ಲ್ಯಾಟ್. ಹುಡುಗ ಮತ್ತು ಕಡಿಮೆ, ಆದರೆ ನೋಡೋಕೆ ಲಕ್ಷಣವಾಗಿದ್ದ. ಆರ್ಯನ್ ಅನ್ನೋದು ಅವನ ಹೆಸರು. ಸಂಧ್ಯಾಗೆ ಅವನು ಇಷ್ಟ ಆದ. ಅವಳೊಂದಿಗೆ 1-2 ತಾಸು ಮಾತನಾಡಿದಳು. ಗಂಭೀರ ಮುಖಭಾವದ ಆರ್ಯನ್ ಅವಳಿಗೆ ಒಪ್ಪಿಗೆ ಆದ. ಬೇಡ ಅನ್ನೋದಕ್ಕೆ ಕಾರಣಗಳು ಸಿಗಲಿಲ್ಲ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅವನಿಗೆ ಯಾವ ಜವಾಬ್ದಾರಿಯೂ ಇರಲಿಲ್ಲ. ಅದು ಸಂಧ್ಯಾಗೆ ಖುಷಿ ಕೊಟ್ಟಿತ್ತು. ಅವ ಅಕ್ಕ ಸಿಂಗಾಪುರದಿಂದಲೇ ಫೋನ್ ಮಾಡಿ ಮಾತನಾಡಿದಳು. ಯಾವ ಕುಂದು ಕೊರತೆಯೂ ಕಾಣದಿದ್ದಾಗ ಸಂಧ್ಯಾ ಒಪ್ಪಿಕೊಂಡಳು. ಆದರೆ ಸಂಧ್ಯಾರ ತಾಯಿಗೆ ಮಾತ್ರ ಈ ಸಂಬಂಧ ಅಷ್ಟಾಗಿ ಮನಸ್ಸಿಗೆ ಬರಲಿಲ್ಲ. ಹುಡುಗ ಒಂಟಿ ಇದ್ದಾನೆ, ಅಪ್ಪ ಅಮ್ಮ ಇಲ್ಲ, ಅಕ್ಕ ದೂರದಲ್ಲಿದ್ದಾಳೆ. ಅವನ ಗುಣ ಸ್ವಭಾವಗಳು ಹೇಗೋ ಅನ್ನೋ ಆತಂಕ ಅವನಲ್ಲಿ ಕಾಡುತ್ತಿತ್ತು. ಆದರೆ ಸಂಧ್ಯಾ ಮಾತ್ರ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದರಿಂದ ಬೇರೆ ವಿಧಿಯಿಲ್ಲದೆ ಅವರು ಒಪ್ಪಬೇಕಾಯಿತು. ವಿಷಯ ತಿಳಿದ ಸಂಧ್ಯಾರ ಗೆಳತಿ ಆಶಾ ಮನೆಗೆ ಬಂದಳು. ಗೆಳತಿಯ ಸ್ವತಂತ್ರ ಮನೋಭಾವ, ಯಾವ ಸಂಬಂಧಗಳು ಬೇಡ ಅನ್ನೋ ಜಾಯಮಾನ ಅವಳಿಗೆ ಗೊತ್ತಾಗಿತ್ತು. ತನಗೂ ಮದುವೆ ನಿಶ್ಚಯ ಆಯಿತು ಅಂತ ಸಂಧ್ಯಾಗೆ ಹೇಳಿದಳು. ಅರೆ ಆಶಾ, ನಿನಗೂ ಮದುವೆ ಫಿಕ್ಸ್ ಆಯಿತಾ? ವಾವ್, ಕಂಗ್ರಾಟ್ಸ್ ಕಣೆ. ಹುಡುಗ ಎಲ್ಲಿ? ಅವನು ಏನು ಅಂತ 100 ಪ್ರಶ್ನೆ ಕೇಳಿದಳು. ಆಶಾ ಒಳ್ಳೆಯ ಗುಣದ, ನಿಧಾನ ಸ್ವಭಾವದ, ನಗುಮೊಗದ ಹುಡುಗಿ. ಯಾರಲ್ಲಿಯೂ ದುಡುಕುವವಳಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿ ಎಂದು ತುಂಬು ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು. ಸಂಬಂಧಗಳ ಸೊಗಸು, ಅವಳಿಗೊಂದು ಸಿಗೋ ಪ್ರೀತಿ, ಅವಳು ಮೌಲ್ಯ ಎಲ್ಲ ಗೊತ್ತಿತ್ತು. ಅವಳು ಎಲ್ಲರನ್ನೂ ಆತ್ಮೀಯವಾಗಿ ಕಾಣುತ್ತಿದ್ದಳು. ಪ್ರೀತಿಸೋ ಅವಳ ಹೃದಯ ವಿಶಾಲವಾಗಿತ್ತು. ಸಂಧ್ಯಾರ ಸ್ವಭಾವಕ್ಕೆ ವಿರುದ್ಧವಾಗಿ ಇವಳ ಸ್ವಭಾವ. ತಾನು ಮದುವೆಯಾಗೋ ಕುಟುಂಬದಲ್ಲಿ ಎಲ್ಲರೂ ಇರುವಂತಹ ಕೂಡು ಕುಟುಂಬವೇ ಇರಬೇಕೆಂದು ಇಚ್ಛಿಸುವ ಹೃದಯ ಅವಳಿಗಿತ್ತು. ಹಾ ಸಂಧ್ಯಾ, ಇದೇ ಮೈಸೂರಿನ ಹುಡುಗ, ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೆ. ಅತ್ತೆ ಮಾವ ನಾದಿನಿ ಎಲ್ಲರೂ ಇದ್ದಾರೆ. ಸುಸಂಸ್ಕೃತ ಕುಟುಂಬ ಅಂದಳು. ಓ, ಅತ್ತೆ ಮಾವ ಇದ್ದಾರಾ ಅಂತ ಸಂಧ್ಯಾ ಸ್ವಲ್ಪ ರೇಗಿದಳು. ಆದರೆ ಆಶಾ ತಣ್ಣಗೆ ನಕ್ಕಳು. ಅದರಲ್ಲೇನೂ ತೊಂದರೆ ಇಲ್ಲ ಬಿಡು, ನನ್ನ ಅಪ್ಪ ಅಮ್ಮನ ಥರಾನೇ ಅವರನ್ನು ನೋಡ್ಕೊತೀನಿ. ನಾದಿನಿ ಬೇರೆ ಇದ್ದಾಳೆ ಅಂತ ಹೇಳ್ದೆ ಅಂದಳು ಸಂಧ್ಯಾ.
ಆಶಾ ಇರಲಿ ಬಿಡು, ಇನ್ನೂ ಕಾಲೇಜ್ ಓದ್ತಿರೋ ಪುಟ್ಟ ಹುಡುಗಿ, ನನಗೊಬ್ಬ ಒಳ್ಳೆಯ ಗೆಳತಿ ಇದ್ದಾಗ್ತಾಳೆ. ಆಶಾ ಮಾತಿಗೆ ಸಂಧ್ಯಾ ಸುಮ್ಮನಾದಳು. ಗೆಳತಿಯ ವಿಶಾಲವಾದ ಮನಸ್ಸು ಅವಳಿಗೆ ಗೊತ್ತಿತ್ತು. ಗೆಳತಿಯರಿಬ್ಬರ ಮದುವೆ ದಿನಗಳು ನಿಶ್ಚಯವಾದವು. ಮೊದಲು ಸಂಧ್ಯಾರ ಮದುವೆ, ನಂತರ 1 ವಾರಕ್ಕೆ ಆಶಾಳ ಮದುವೆ. ಸಂಧ್ಯಾ ಮದುವೆಗೆ ಆಶಾ ತನ್ನ ಭಾವಿ ಪತಿ ವಿಕ್ರಮ್ನ ಜೊತೆ ಬಂದಿದ್ದಳು. ಸಂಧ್ಯಾ ಹೆಮ್ಮೆಯಿಂದ ತನ್ನ ಗಂಡ ಆರ್ಯನನ್ನು ಪರಿಚಯಿಸಿದಳು. ಆರ್ಯನ್ ಸುಮ್ಮನೆ ಹಲೋ ಅಂತ ಹೇಳಿ ನಿಂತುಕೊಂಡ. ವಿಕ್ರಮ್ ಮಾತಾ ಹೃತ್ಪೂರ್ವಕವಾಗಿ ಅವರಿಬ್ಬರಿಗೂ ಅಭಿನಂದನೆ ಹೇಳಿ ನಮ್ಮ ಮದುವೆಗೆ ನೀವಿಬ್ಬರು ತಪ್ಪದೇ ಬರಬೇಕು ಅಂತ ಆಹ್ವಾನಿಸಿದ. ವಿಕ್ರಮ್ ಹೊಳೆಯೋ ಕಣ್ಣು ನಗುಮುಖ ನೋಡಿ ಆಶಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾಳೆ ಅನ್ನೋ ಭಾವನೆ ಸಂಧ್ಯಾಳ ಮನಸ್ಸಿನಲ್ಲಿ ಮೂಡಿತ್ತು. ಆಶಾಳ ಮದುವೆಗೆ ಸಂಧ್ಯಾ ತನ್ನ ಗಂಡ ಆರ್ಯನ್ ಜೊತೆ ಹೋಗಿದ್ದಳು. ಆಶಾ ಹೆಮ್ಮೆಯಿಂದ ತನ್ನ ಅತ್ತೆ, ಮಾವ, ನಾದಿನಿ ಮತ್ತು ಇತರ ಬಂಧುಗಳಿಗೆ ಆರ್ಯನ್ ಸಂಧ್ಯಾರನ್ನು ಪರಿಚಯ ಮಾಡಿಕೊಟ್ಟಳು. ಸಂಭ್ರಮಿಸಿದಳು. ಅವರದ್ದು ಸರಳ ಸ್ವಭಾವದ, ಅಹಂ ಇಲ್ಲದ ಕುಟುಂಬ. ಸೊಸೆಯ ಗೆಳತಿ ಅಂತ ಆಶಾಳ ಅತ್ತೆ ಸಂಧ್ಯಾರನ್ನು ವಿಶೇಷವಾಗಿ ಆದರಿಸಿ ಹುಡುಗರಿಗೆ ನೀಡಿ ಪ್ರೀತಿಯಿಂದ ಮಾತನಾಡಿಸಿ ಮನೆಗೆ ಬರಲು ಆಹ್ವಾನಿಸಿದರು. ಒಳ್ಳೆಯ ಕುಟುಂಬ ಅಂತ ಸಂಧ್ಯಾ ಅವರಿಗೆ ಮೆಚ್ಚಿಕೊಂಡಳು. ಆರ್ಯನ್ ಮಾತ್ರ ಹೆಚ್ಚು ಮಾತನಾಡಲಿಲ್ಲ. ಬೆಂಗಳೂರಿನಲ್ಲಿ ಸಂಧ್ಯಾರ ಸಂಸಾರ ಶುರುವಾಯಿತು. ಅವಳ ಅಪ್ಪ ಅಮ್ಮ ಬಂದು 4 ದಿನವಿದ್ದು ಹೊರಟು ಹೋದರು. ಯಾವುದಕ್ಕೂ ಕೊರತೆ ಇಲ್ಲದಂತಹ ಜೀವನ ಅಂತ ಸಂಧ್ಯಾ ಅಂದುಕೊಂಡಿದ್ದಳು. ಬೆಳಗ್ಗೆ ಆರ್ಯನ್ ಕೆಲಸಕ್ಕೆ ಹೋದರೆ ರಾತ್ರಿಯೇ ಬರೋದು. ಅಲ್ಲಿನ ಗದ್ದಲದ ಬದುಕು, ಟ್ರಾಫಿಕ್, ಜಂಗುಳಿ ಕಂಡು ಸಂಧ್ಯಾ ಬೆರಗಾಗಿದ್ದಳು. ಅವಳು ಅಂದುಕೊಂಡಿದ್ದ ಸ್ವತಂತ್ರ ಬದುಕು ಅವಳಿಗೆ ಸಿಕ್ಕಿತ್ತು. ಆದರೆ ಆರ್ಯನ್ ತುಂಬಾ ಮೂಡಿ ಆಗಿದ್ದ. ಒಮ್ಮೊಮ್ಮೆ ನಗ್ತಾ ಮಾತಾಡ್ತಿದ್ರೆ, ಮತ್ತೊಮ್ಮೆ ತುಂಬಾ ಗಂಭೀರವಾಗಿ ಸಂಧ್ಯಾ ಇರುವಿಕೆಯನ್ನೇ ಮರೆತು ಬಿಡುತ್ತಿದ್ದ. ಭಾನುವಾರ ಕೂಡ ಕೆಲಸ ಅಂತ ಹೊರಗೆ ಹೋಗುತ್ತಿದ್ದ. ಇದರಿಂದ ಸಂಧ್ಯಾ ನಿರಾಶಳಾಗುತ್ತಿದ್ದಳು. ದಾಂಪತ್ಯ ಜೀವನದಲ್ಲಿ ಇರಬೇಕಾದ ಉತ್ಸಾಹ, ಉಲ್ಲಾಸ ಅವನಲ್ಲಿ ಅವಳಿಗೆ ಕಾಣಲೇ ಇಲ್ಲ. ಹನಿಮೂನ್ ಕೂಡ ಬೇಡ ಅಂದಿದ್ದ ಆರ್ಯನ್. ಇರೋದೇ ನಾವಿಬ್ಬರು ತಾನೆ, ಅದಕ್ಕೇಕೆ ಅಲ್ಲಿಗೆ ಹೋಗಬೇಕು ಎಂದಾಗ ಅವಳ ಮನಸ್ಸು ಪೆಚ್ಚೆನಿಸಿತು. 4 ದಿನ ರಜಾ ಹಾಕಿ ಇಲ್ಲೇ ಮಡಿಕೇರಿಗೋ ಚಿಕ್ಕಮಗಳೂರಿಗೋ ಹೋಗಿ ಬರೋಣ, ಹೊಸ ಜೀವನದ ಗುಂಗಲ್ಲಿದ್ದೀವಿ ಅಂತ ಸಂಧ್ಯಾ ಹೇಳಿದಳು. ಸದ್ಯಕ್ಕೆ ರಜಾ ಇಲ್ಲ, ಮುಂದೆ ನೋಡೋಣ ಅಂದಾಗ ಸಂಧ್ಯಾ ಬೆಚ್ಚಾದಳು. ಆರ್ಯನ್ ಯಾಂತ್ರಿಕ ಜೀವನ ಕಂಡಾಗ ಅದರಲ್ಲಿ ಯಾವ ಸಿಹಿಯೂ ಮಧುರ್ಯವೂ ಇರಲಿಲ್ಲ ಎನಿಸಿತು. ನವದಂಪತಿಗಳಲ್ಲಿ ಇರಬೇಕಾದ ಸರಸ ಸಲ್ಲಾಪ ಅವಳಿಗೆ ಹುಡುಕಿದರೂ ಸಿಗಲಿಲ್ಲ. ಗಂಭೀರತೆಯ ಮುಖವಾಡ ಹಾಕಿದಂತಹ ಆರ್ಯನ್ನಲ್ಲಿ ಅವಳಿಗೆ ಯಾವ ಆಪ್ತ ಭಾವನೆ ಕಾಣಲಿಲ್ಲ. ಅವರ ದಾಂಪತ್ಯ ಜೀವನ ಯಾಂತ್ರಿಕವಾಗಿತ್ತು. ವಾರದಲ್ಲಿ 3-4 ದಿನ ಅವನು ಪಾರ್ಟಿ ಅಂತ ಹೋಗಿ ಅಲ್ಲಿಂದ ಕಂಠಪೂರ್ತಿ ಕುಡಿದು ಬರ್ತಿದ್ದ. ಹಾಗೆ ಬಂದವನೇ ಸುಮ್ಮನೆ ಮಲಗಿ ಬಿಡುತ್ತಿದ್ದ. ಅವನ ಈ ಕುಡಿತ ಸಂಧ್ಯಾಗೆ ಆಘಾತವಾಗಿತ್ತು. ಈ ಬಗ್ಗೆ ಜಗಳವಾಡಿದಳು. ಇದೆಲ್ಲ ಇಲ್ಲಿ ಕಾಮನ್, ಆಫೀಸ್ ಪಾರ್ಟಿಗಳಲ್ಲಿ ಕುಡಿಯೋದು ಇದ್ದೇ ಇರುತ್ತೆ, ನಿನಗೇನು ತೊಂದರೆ ಅದರಿಂದ ಅಂತ ಆರ್ಯನ್ ಹೇಳಿಬಿಟ್ಟ. ಅವಳು ನಿರಾಶೆಯಿಂದ ಸುಮ್ಮನಾದಳು. ಹೇಗೆ ಅವನ ಕುಡಿತ ಬಿಡಿಸೋದು ಅನ್ನೋ ಚಿಂತೆ ಶುರುವಾಯಿತು ಅವಳಿಗೆ. 6 ತಿಂಗಳು ಕಳೆಯೋಷ್ಟರಲ್ಲಿ ಅವಳಿಗೆ ತನ್ನ ಬದುಕು ಬೋರ್ ಅನಿಸತೊಡಗಿತ್ತು. ಬರೀ ಫೋನ್, ಟಿವಿ, ಸಿನಿಮಾ ನೋಡುತ್ತಾ ಕಾಲ ಕಳೆಯೋದು ಅವಳಿಗೆ ಹಿಂಸೆ ಅನಿಸಿತು. ಅವಳು ಬಯಸಿದಂತಹ ಸ್ವತಂತ್ರ ಜೀವನ ಸಿಕ್ಕಿತ್ತು, ಆದರೆ ಅದರಲ್ಲಿ ಅವಳಿಗೆ ಸೊಗಸೇ ಕಾಣಲಿಲ್ಲ. ಕೆಲಸಕ್ಕೆ ಸೇರೋಣ ಅಂತ ಗಂಡನಲ್ಲಿ ಕೇಳಿದಾಗ ಆರ್ಯನ್ ಸಿಡುಕಿಬಿಟ್ಟ. ನಿನಗೆ ಎಷ್ಟು ಹಣ ಬೇಕು ಹೇಳು, ನಾನೇ ಸಂಬಳ ಥರ ಕೊಡ್ತೀನಿ, ನೀನು ಹೊರಗೆಲ್ಲೂ ಹೋಗಿ ದುಡಿಯಬೇಕಾಗಿಲ್ಲ ಅಂತ ನಿಷ್ಠೂರವಾಗಿ ಒಂದೇ ಮಾತಿಗೆ ತಿರಸ್ಕರಿಸಿಬಿಟ್ಟ. ಅವನ ಸಿಟ್ಟು ಕಂಡು ಸಂಧ್ಯಾ ಹೆದರಿ ಹೋದಳು. ಇದೇ ಮಾತನ್ನ ಪ್ರೀತಿಯಿಂದ ಹೇಳಿದ್ರೆ ಏನಾಗುತ್ತಿತ್ತು ಅನಿಸಿ ಮನಸ್ಸು ಬೆಚ್ಚಾಯಿತು. ಯಾಕೋ ಹಠ ಮಾಡಿ ಕೆಲಸಕ್ಕೆ ಸೇರೋದು ಸದ್ಯಕ್ಕೆ ಬೇಡ ಅನಿಸಿ ಸುಮ್ಮನಾದಳು. ತನ್ನ ಸ್ವಭಾವದಲ್ಲಿ ಆದ ಬದಲಾವಣೆ ಕಂಡು ಅವಳು ದುಃಖಗೊಂಡಳು. ಬಿಂದಾಸ್ ಆಗಿದ್ದೆ, ಎಲ್ಲವನ್ನೂ ಹಠ ಮಾಡಿಯಾದರೂ ಪಡೆಯುತ್ತಿದ್ದೆ, ಆದರೆ ಈಗ ಯಾಕೋ ಆಗ್ತಿಲ್ಲ ಅನಿಸಿ ಮನಸ್ಸು ಮುದುಡಿತ್ತು. ಮನೆಯಲ್ಲಿ ಯಾರೊಬ್ಬರೂ ಇಲ್ಲದೆ ಗಂಡನ ತುಂಬು ಪ್ರೀತಿಯೂ ಸಿಗದೆ ಅವಳು ಸುರುಗಿ ಹೋಗಿದ್ದಳು. ಇದೇ ವೇಳೆಯಲ್ಲಿ ಪಕ್ಕದ ಫ್ಲಾಟ್ನಲ್ಲಿದ್ದ ನಂದಿತಾಳ ಪರಿಚಯವಾಗಿತ್ತು. ಅವಳು ಕನ್ನಡದವಳಂತೆ ಬೇಗ ಗೆಳತಿಯಾದಳು. ನಂದಿತಾಳೊಂದಿಗೆ ಮಾರ್ಕೆಟ್, ಶಾಪಿಂಗ್ ಅಂತ ಆಗಾಗ್ಗೆ ಹೋಗಿ ಬರೋದು ಅವಳಿಗೆ ಖುಷಿ ಕೊಡುತ್ತಿತ್ತು. ಅದು ತಿಳಿದು ಆರ್ಯನ್ ಅಪೇಕ್ಷೆವೇನೂ ಮಾಡಲಿಲ್ಲ. ಒಂದು ದಿನ ಸಂಧ್ಯಾ ನಂದಿತಾಳೊಂದಿಗೆ ಯಾವುದೋ ಮ್ಯೂಸಿಕಲ್ ಪ್ರೋಗ್ರಾಮ್ಗೆ ಹೋದಾಗ ಬರೋದು ತಡವಾಗಿತ್ತು. ಅಂದು ಆರ್ಯನ್ ಬಂದಾಗ ಅವಳು ಮನೆಯಲ್ಲಿ ಇರಲಿಲ್ಲ. ಅದು ಅವನಿಗೆ ಸಿಟ್ಟು ತರಿಸಿತ್ತು. ರಾತ್ರಿ 10 ಗಂಟೆಗೆ ಎಂತಹ ಸುತ್ತಾಟ ನಿಂತಿದ್ದು, ಇಂಥದ್ದನ್ನೆಲ್ಲ ಇಲ್ಲಿಗೆ ಸಾಕು ಮಾಡು ಅಂತ ಆರ್ಯನ್ ರೇಗಿದಾಗ ಸಂಧ್ಯಾಗೂ ಸಿಟ್ಟು ಬಂತು. ನಾನೇನೂ ದಿನ ಹೋಗಲ್ಲ, ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಅಪರೂಪದ್ದು, ಚೆನ್ನಾಗಿತ್ತು ಅಂತ ಕೂತೆವು. ದಿನ ಎಲ್ಲಿ ನಡೆಯಬೇಕು ಅಂತಿದ್ರಿ, ದಿನಾನೇ ಹೋಗ್ತೀನಿ. ನನಗೆ ಈ ಮನೆ ಒಂದು ಜೈಲು ರೀತಿಯಾಗಿದೆ. ನೀವು ನನ್ನನ್ನು ಎಲ್ಲೂ ಕರೆದುಕೊಂಡು ಹೋಗಲ್ಲ, ನಾನು ಹೋಗಬಾರದು ಅಂತ ಹೇಗೆ? ನನಗಷ್ಟು ಸ್ವತಂತ್ರವೂ ಇಲ್ಲ ಅಂತ ಸಿಡುಕಿದಳು. ಹೌದು, ನಾನು ಎಲ್ಲಿಗೂ ಕರೆದುಕೊಂಡು ಹೋಗಲ್ಲ, ನನಗೆ ಇದಕ್ಕೆಲ್ಲ ಸಮಯ ಇಲ್ಲ ಅಂತ ಆರ್ಯನ್ ಕೂಗ್ತಿದ್ದ. ಹಾಗಾದರೆ ಇಂತಹ ಸಪ್ಪೆ ಬದುಕು ಹೇಗೆ ಸಹಿಸಲಿ? ನನಗೂ 100 ಕನಸುಗಳಿವೆ, ಆಸೆಗಳಿವೆ, ಎಂತಹ ಸುಂದರ ಬದುಕು ಬೇಕು ಅಂತ ಬಯಸಿದ್ದೆ. ನೀವು ಕುಡಿದು ಬರೋದಕ್ಕೆ ಸಮಯ ಇದೆ, ನನ್ನೊಂದಿಗೆ ಬರೋದಕ್ಕೆ ಸಮಯ ಇಲ್ಲ. ಇದು ಯಾವ ನ್ಯಾಯ? ಇದೇ ಬದುಕು ಯಾರಿಗೆ ಹೇಳಲಿ ಕೇಳಲಿ? ಸಂಧ್ಯಾ ತನ್ನ ಮನದ ಬೇಗುದಿಯನ್ನು ಹೊರಹಾಕಿದಳು.
ಹೌದು, ಕುಡಿಯೋದು ನನ್ನ ಇಷ್ಟ, ಕುಡಿದು ಬರ್ತೇನೆ. ಹಾಗಂತ ನೀನು ನಿನ್ನಷ್ಟದಂತೆ ರಾತ್ರಿಯಲ್ಲಿ ಬೀದಿ ಬೀದಿ ಸುತ್ತಿ ಬರ್ತೀಯೇನು? ಏನೇನೋ ಬಡಬಡಿಸುತ್ತೀಯಲ್ಲ, ಅಷ್ಟಕ್ಕೂ ನಿನಗಿಲ್ಲಿ ಏನು ಕೊರತೆಯಾಗಿದೆ? ಕೊನೆಗೆ ಅವನು ಸಿಡುಕಿಯಿಂದನೇ ಕೇಳಿದ. ಕೊರತೆ? ಎಲ್ಲದಕ್ಕೂ ಕೊರತೆ ಇದೆ ಇಲ್ಲಿ. ಪ್ರೀತಿ ಪ್ರೇಮಕ್ಕೆ ಕೊರತೆ, ಆತ್ಮೀಯತೆಗೆ ಕೊರತೆ, ಒಳ್ಳೆ ಮಾತಿಗೆ ಕೊರತೆ, ಹೊಂದಾಣಿಕೆಗೆ ಕೊರತೆ, ಹಣ ಬಿಟ್ಟು ಎಲ್ಲದಕ್ಕೂ ಕೊರತೆ. ಸಂಧ್ಯಾ ಬಡಬಡಿಸುತ್ತಲೇ ಇದ್ದಳು. ಇಷ್ಟು ದಿನದಿಂದ ಮಡಗಿಟ್ಟಿದ್ದ ದುಃಖ ಇಂದು ಹೊರಹಾಕಿದಳು. ನೀನು ಹಾಗೆ ಅಂದುಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಬದುಕು ಇರೋದೇ ಹೀಗೆ. ನೀನು ಹೊಂದಾಣಿಕೆ ಮಾಡಿಕೊಂಡು ಇರಬೇಕು ಅಷ್ಟೇ ಅಂತ ಹೇಳಿ ಆರ್ಯನ್ ಮುಂದೆ ಮಾತನಾಡದೆ ಮೌನವಾಗಿ ಮಲಗಲು ತಯಾರಿ ನಡೆಸಿದ. ನಿಮ್ಮೆಲ್ಲ ತಪ್ಪುಗಳಿಗೂ ನನ್ನೆದುರು ನಡೆಯಲ್ಲ. ಅವನ ಮಾತು ಮುಗಿದರೂ ಸಂಧ್ಯಾ ಎಷ್ಟು ಹೊತ್ತು ಮಳೆಯ ಹನಿಯಂತೆ ಗುನುಗುತ್ತಲೇ ಇದ್ದಳು. ಮನಸ್ಸು ಕದಡಿತ್ತು, ಜೇನುಗೂಡಿನಂತಾಗಿತ್ತು. ಮನಸ್ಸು ಅವನಿಂದ ಸಮಾಧಾನ ಸಾಂತ್ವನ ಬಯಸುತ್ತಿತ್ತು. ಆದರೆ ಆರ್ಯನ್ ಏನೂ ಆಗಿಲ್ಲವೆಂಬಂತೆ ನಿದ್ದೆಯಲ್ಲಿ ಮುಳುಗಿ ಹೋದ. ವಾರಗಟ್ಟಲೆ ಮುನಿಸಿ ತೋರಿಸಿದರೂ ಆರ್ಯನ್ ಏನೂ ಆಗಿಲ್ಲವೆಂಬಂತೆ ತಟಸ್ಥನಾಗಿ ತನ್ನ ಪಾಡಿಗೆ ತಾನು ಸುಮ್ಮನಿದ್ದು ಬಿಟ್ಟ. ಎಂತಹ ಗುಣಗಳು, ಎಂತಹ ಬದುಕು! ಸಂಧ್ಯಾ ತಲೆ ಚಚ್ಚಿಕೊಳ್ಳುತ್ತಿದ್ದಳು. ನಂದಿತಾಳ ಗಂಡನ ಗೆಳೆಯನೊಬ್ಬ ಆರ್ಯನ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಅವನು ನಂದಿತಾಳ ಮನೆಗೆ ಬಂದಿದ್ದ. ಅಲ್ಲಿ ಸಂಧ್ಯಾ ಕೂಡ ಇದ್ಲು. ಹೀಗೆ ಪರಸ್ಪರ ಭೇಟಿಯಾದಾಗ ಅವನಿಂದ ಆರ್ಯನ್ ಚರಿತ್ರೆ ಬದಲಾಯಿತು. 7 ವರ್ಷಗಳ ಹಿಂದೆ ಆರ್ಯನ್ ಒಬ್ಬ ವಿದೇಶಿ ಹುಡುಗಿಯೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ ಇಟ್ಟುಕೊಂಡಿದ್ದನಂತೆ. 3 ವರ್ಷ ಒಂದು ಸಣ್ಣ ಫ್ಲ್ಯಾಟ್ನಲ್ಲಿ ವಾಸವಿದ್ರು. ನಂತರ ಆ ಸಂಬಂಧ ಬಿಟ್ಟು ಹೋದ ಮೇಲೆ ಆ ಫ್ಲ್ಯಾಟ್ನೇ ಕೊಂಡುಕೊಂಡು ಇಲ್ಲಿ ನೆಲೆಸಿದ್ದ. ಈ ಹೆಣ್ಣಿನಿಂದ ಅವನಿಗೊಂದು ಹೆಣ್ಣು ಮಗು ಜನಿಸಿತ್ತು. ಏನೇ ಮಾಡಿದರೂ ಆ ಮಗುವನ್ನು ತೆಗೆಸೋಕೆ ಆಗಲಿಲ್ಲ. ವಿಧಿಯಿಲ್ಲದೆ ಆ ಹೆಣ್ಣು ಮಗುವನ್ನು ಹೆತ್ತು ಇವನ ಕೈಗೆ ಕೊಟ್ಟು ಜಗಳವಾಡಿ ತನ್ನ ದೇಶಕ್ಕೆ ಹೊರಟು ಹೋದಳು. ಅನಿವಾರ್ಯವಾಗಿ ಆರ್ಯನ್ ಆ ಮಗುವನ್ನು ಒಂದು ಆಶ್ರಮದಲ್ಲಿ ಬೆಳೆಸುತ್ತಿದ್ದಾನೆ. ಹಾಗಾಗಿ ಅಲ್ಲಿಗೆ ಹೋಗಿ ಬರುತ್ತಿರುತ್ತಾನೆ. ಇದರಿಂದಲೇ ಅವನಿಗೆ ಕುಡಿತ, ಸಿಗರೇಟ್ ಚಟಗಳು ಅಂಟಿಕೊಂಡವು. ಅವನ ಅಕ್ಕ ತಮ್ಮನ ವಿಷಯ ತಿಳಿದು ಮದುವೆ ಮಾಡಿಕೊಳ್ಳೋಕೆ ಒತ್ತಾಯಿಸಲು ಅವಳ ಬಲವಂತಕ್ಕೆ ಅವನು ಮದುವೆಗೆ ಒಪ್ಪಿಕೊಂಡಿದ್ದ. ಇದರಿಂದಲೇ ಅವನಿಗೆ ಮದುವೆಯಲ್ಲಿ ಯಾವ ಉತ್ಸಾಹ, ಆಸಕ್ತಿ ಇರಲಿಲ್ಲ. ಈ ಎಲ್ಲ ವಿಷಯ ನಂದಿತಾಳಿಂದ ತಿಳಿದಾಗ ಸಂಧ್ಯಾ ಆಘಾತಕ್ಕೊಳಗಾದಳು. ತನ್ನ ಕನಸು ಚೂರಾದಾಗ ಅವಳು ಕೆರಳಿದಳು. ವಿಷಯ ತಿಳಿಸದೆ ಮುಚ್ಚಿಟ್ಟು ಮೋಸ ಮಾಡಿದವನ ಮೇಲೆ ಅವಳಿಗೆ ಕೆಂಡದಂತಹ ಕೋಪ ಉಕ್ಕಿ ಬಂದಿತ್ತು. ಅವನೊಡನೆ ದೊಡ್ಡ ಜಗಳವನ್ನೇ ಮಾಡಿದಳು. ಅವಳಿಗೆ ವಿಷಯ ಗೊತ್ತಾದಾಗ ಅವನಲ್ಲಿ ಯಾವ ಹುಳುಕು, ಅಂಜಿಕೆ ಮೂಡಲೇ ಇಲ್ಲ. ಅವನು ಬಹಳ ನಿರಾಳವಾದಂತೆ ತನ್ನದೇ ಸ್ವರದಲ್ಲಿ ಹೇಳಿದ, ಹೌದು, ಜೆಸ್ಸಿ ಜೊತೆ ನನಗೆ ಸಂಬಂಧವಿತ್ತು. 3 ವರ್ಷ ಒಟ್ಟಿಗೆ ಇದ್ವಿ. ಮಗಳು ಇದ್ದಾಳೆ. ನಾನೇ ಅವಳನ್ನು ಸಾಕುತ್ತಿದ್ದೇನೆ. ಈಗ ನಿನಗೆ ವಿಷಯ ತಿಳಿಯಿತಲ್ಲ, ಇನ್ಮುಂದೆ ಮಗಳನ್ನು ನಾನು ಇದೇ ಮನೆಗೆ ಕರೆದುಕೊಂಡು ಬರುತ್ತೇನೆ. ಅವಳು ಇಲ್ಲೇ ನನ್ನೊಂದಿಗೆ ಇರುತ್ತಾಳೆ ಎಂದು ಹೇಳಿದ. ನಿಜಕ್ಕೂ ಸಂಧ್ಯಾಗೆ ಮಾತೇ ಹೊರಡಲಿಲ್ಲ. ತನಗೆ ಮೋಸ ಮಾಡಿದ್ದು ಅವನ ಮನಸ್ಸಿಗೆ ತಾಗಿರಲೇ ಇಲ್ಲ. ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಧೋರಣೆ ಅವನಲ್ಲಿತ್ತು. ಇಂಥವನೊಂದಿಗೆ ಜಗಳ, ವಿವಾದ, ಕೊನೆಗೆ ಬದುಕು ನಡೆಯೋದು ಕೂಡ ತೀರಾ ಅಸಹ್ಯವೆನಿಸಿತ್ತು. ಅವನಿಗೆ ತನ್ನ ತಪ್ಪಿನ ಅರಿವಾಗಲೇ ಇಲ್ಲ. ಇನ್ನು ಸಹಿಸೋದು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡು ಮರುದಿನವೇ ಅಲ್ಲಿಂದ ಹೊರಟು ಬಿಟ್ಟಳು. ಅವನಿಗೆ ಏನನ್ನೂ ಹೇಳುವ ಗೋಜಿಗೆ ಹೋಗಲಿಲ್ಲ. ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮೈಸೂರಿಗೆ ಹೊರಟು ಬಿಟ್ಟಳು. ದಿಢೀರಂತ ಮನೆಗೆ ಬಂದ ಮಗಳನ್ನು ನೋಡಿ ಅಪ್ಪ ಅಮ್ಮ ಬೆಚ್ಚಿ ಬಿದ್ದರು. ಮಕ್ಕಳ ಮುಖದಲ್ಲಿ ನಿರಾಶೆ, ಹತಾಶೆ, ಸೋಲು, ದುಃಖ, ನೋವು ಕಂಡು ಅದಿದರು. ಮಗಳಿಂದ ವಿಷಯ ತಿಳಿದಾಗ ಅವರು ಅಳಿಯನ ಹಿನ್ನೆಲೆ ತಿಳಿದು ಆಕ್ರೋಶಗೊಂಡರು. ಮಗಳು 6 ತಿಂಗಳ ದಾಂಪತ್ಯ ಅಲ್ಲಿಗೆ ಕೊನೆಗೊಂಡಿತ್ತು. ತಮಗೇಕೆ ಅವನು ಮೋಸ ಮಾಡಿದ ಅಂತ ಚಿಂತಿಸಿ ಹೈರಾಣಾದ ಅವರು ಮದುವೆಗೆ ಪ್ರಸ್ತಾಪಿಸಿದ ಆರ್ಯನ್ ಚಿಕ್ಕಮ್ಮ ಚಿಕ್ಕಪ್ಪರ ಬಳಿ ಹೋಗಿ ವಿಚಾರಿಸಿದರು. ಹೌದೇ ಅಂತ ಆರ್ಯನ್? ಚಿಕ್ಕಮ್ಮ ಚಿಕ್ಕಪ್ಪ, ಅಯ್ಯೋ, ನಮಗೆ ವಿಷಯ ಗೊತ್ತೇ ಇರಲಿಲ್ಲ. ಒಳ್ಳೆಯ ಹುಡುಗ ಅಂದುಕೊಂಡಿದ್ವಿ, ಮೋಸ ಮಾಡ್ತಾನೆ ಅಂತ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ನಮ್ಮಿಂದ ಎಂಥ ತಪ್ಪಾಗಿ ಹೋಯಿತು ಅಂದರು. ಆ ವೃದ್ಧ ದಂಪತಿಗಳು ಪೆಚ್ಚಾಡಿಕೊಂಡರು. ಆ ವೃದ್ಧ ದಂಪತಿಗಳನ್ನು ಬೈದು ಶಿಕ್ಷೆ ಕೊಡಿಸೋಕೆ ಸಂಧ್ಯಾ ಮತ್ತು ಅವಳ ಅಪ್ಪ ಅಮ್ಮನಿಗೆ ಇಷ್ಟವಾಗಲಿಲ್ಲ. ಸುಮ್ಮನಾದರು. ಅಲ್ಲದೆ ಅವರು ಇದರಲ್ಲಿ ನಿರಪರಾಧಿಗಳು ಅಂತಲೂ ಅವರಿಗೆ ಗೊತ್ತಾಯಿತು. ಸಿಂಗಾಪುರದಲ್ಲಿರುವ ಅವನ ಅಕ್ಕನಿಗೆ ಫೋನ್ ಮಾಡಿದ್ರು. ಅವಳು ಏನು ಗೊತ್ತಿಲ್ಲದವಳಂತೆ, ನನಗೆ ಅವನ ವಿಷಯವೇ ಗೊತ್ತೇ ಇಲ್ಲ. ನಿಮ್ಮ ಮಗಳ ಬದುಕಿನಲ್ಲಿ ಹೀಗಾಗಿದ್ದಕ್ಕೆ ಬೇಸರವಾಗ್ತಿದೆ ಸಂಧ್ಯಾ, ಸಾರಿ ಅಂತೆಲ್ಲ ಅನುಕಂಪ ಸೂಚಿಸಿ ಸುಮ್ಮನಾದಳು. ಯಾರ ಬಳಿ ನ್ಯಾಯ ಕೇಳೋದು ಅಂತ ಸಂಧ್ಯಾ ಪೀಚಾಡತೊಡಗಿದಳು. ನೋಡಿದ್ಯಾ ಸಂದ, ಅವನ ಅಪ್ಪ ಅಮ್ಮ ಇದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ ಅಲ್ವಾ ಅಂತ ತಾಯಿ ಹೇಳಿದಾಗ ಎಲ್ಲೋ ಅವಳಿಗೆ ಅದು ನಿಜ ಅನಿಸಿತು. ಕಾಲ ಹೀಗೆ ಸರಿಯಿತು. ಒಮ್ಮೆ ಅವಳು ಮೈಸೂರಿನ ಪಾರ್ಕ್ಗೆ ಹೋಗಿದ್ದಾಗ ಗೆಳತಿ ಆಶಾ ಸಿಕ್ಕಳು. ಮೊದಲಿಗಿಂತ ಲಕ್ಷಣವಾಗಿ ಗೃಹಿಣಿ, ಕಳೆಯಿಂದ ಮತ್ತು ಜೀವೋತ್ಸವದಿಂದ ತುಂಬಿದ್ದಳು. ಆಶಾ ಅವಳೊಂದಿಗೆ ಪುಟ್ಟ ಮಗುವೂ ಇತ್ತು. ಬಲವಂತವಾಗಿ ಗೆಳತಿಯನ್ನ ಮನೆಗೆ ಕರೆದೊಯ್ದಳು ಆಶಾ. ಅವಳ ಸಂಸಾರ ನೋಡಿ ಸಂಧ್ಯಾಗೆ ಸಂತೋಷದ ಜೊತೆಗೆ ಸಣ್ಣಗೆ ಅಸೂಯೆಯೂ ಕೂಡ ಆಯಿತು. ಮುದ್ದು ಮಗು, ಒಲವಿನ ಗಂಡ, ಆತ್ಮೀಯ ಗೆಳತಿಯರಂತಿರುವ ನಾದಿನಿ, ಮಗಳಂತೆ ಕಾಣುವ ಅತ್ತೆ ಮಾವ, ಕಲರವ ನಗುವಿನಿಂದ ತುಂಬಿದ ಮನೆ, ಎಲ್ಲರ ಪ್ರೀತಿಯ ಮಳೆ ಆಶಾ ಮೇಲೆ ಸುರಿಯುತ್ತಿತ್ತು. ಆಶಾ ಕೂಡ ಅಷ್ಟೇ ಪ್ರೀತಿ, ಗೌರವದಿಂದ, ನಗುಮುಖದಿಂದ, ಲವಲವಿಕೆಯಿಂದ ಎಲ್ಲರೊಡನೆ ಬೆರೆತು ಹೋಗಿದ್ದಳು.
ಸಂತೃಪ್ತಿ ಜೀವನದ ಗೃಹಿಣಿಯ ಕಲೆ ಸುಂದರವಾದ ಜೀವನವನ್ನು ಬಿಂಬಿಸುತ್ತಿತ್ತು. ಯಾವ ಕೊರತೆಯೂ ಇಲ್ಲದೆ ಆಶಾ ತನ್ನ ಕುಟುಂಬದವರೊಂದಿಗೆ ಬೆರೆತು ಹೋಗಿದ್ದಳು. ಎಲ್ಲರನ್ನೂ ಪ್ರೀತಿಸುವ ವಿಶಾಲ ಹೃದಯದಿಂದಾಗಿ ಬದುಕಿನ ಪ್ರತಿ ಗಳಿಗೆಯೂ ಸುಖವು ಅವಳಿಗೆ ಬಂದಿತ್ತು. ಪ್ರತಿ ಕ್ಷಣದ ಸುಖವನ್ನು ಅವಳು ಮನಸಾರೆ ಅನುಭವಿಸುತ್ತಿದ್ದಳು. ಗೆಳತಿಯ ಸುಂದರ ಸಂಸಾರ ಕಂಡು ಸಂಧ್ಯಾ, ನಿಂದೆ ನಿಜಕ್ಕೂ ಸುಖಿ ಸಂಸಾರ ಆಶಾ, ನೀನೇ ಅದೃಷ್ಟವಂತೆ. ನಿಜ ಹೇಳಬೇಕೆಂದರೆ ನಿನ್ನ ಈ ಕುಟುಂಬ ಮುದ್ದ ಮಗು, ಇದನ್ನೆಲ್ಲ ಬಿಟ್ಟು ಹೋಗೋಕೆ ಮನಸ್ಸೇ ಆಗುತ್ತಿಲ್ಲ ಎನ್ನುತ್ತಾ ಅವಳ ಮುದ್ದು ಮಗುವನ್ನು ಮುದ್ದ ಮಾಡಿದಳು. ಅವಳೊಳಗಿನ ತಾಯಿತನ ಮಿಸುಗಾಡುತ್ತಿತ್ತು. ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಗಂಡ ಹೇಳಿದ ಕೂಡಲೇ ಇವಳು ಒಪ್ಪಿದ್ದಳು. ಅದರೀಗ ನಾನು ಕಳೆದುಕೊಂಡಿರುವುದು ಮೌಲ್ಯವೇನು ಅಂತ ಅರಿವಾಗಿತ್ತು. ಆಶಾ ನಸುನಕ್ಕಳು. ಹೌದು ಸಂಧ್ಯಾ, ನಾನು ತುಂಬ ಲಕ್ಕಿ. ನನ್ನ ಗಂಡ ತುಂಬ ಒಳ್ಳೆಯವರು. ಈ ಕುಟುಂಬದ ಸೊಸೆಯಾದ ನನಗೆ ತುಂಬ ಪ್ರೀತಿ, ಆದರ, ಗೌರವ ಎಲ್ಲ ಸಿಗ್ತಿದೆ. ಇಂತಹ ಅದೃಷ್ಟ ಎಷ್ಟು ಹೆಣ್ಣು ಮಕ್ಕಳಿಗೆ ಸಿಗುತ್ತೆ ಹೇಳು ಎಂದಳು. ಈಗಿರಲಿ, ನಿನ್ನ ಲೈಫ್ ಹೇಗಿದೆ? ಬೆಂಗಳೂರಿನಿಂದ ಯಾವಾಗ ಬಂದೆ? ಎಲ್ಲ ಹೇಗೆ ಅಲ್ಲಿ ಅಂತ ಒಂದೇ ಉಸಿರಿನಲ್ಲಿ ಆಶಾ ಕೇಳಿದಳು. ಗೆಳತಿ ಕಾಳಜಿ ಮಾತಿಗೆ ಸಂಧ್ಯಾ ನೆಟ್ಟನೆ ನಕ್ಕು ಬಿಟ್ಟಳು. ಅವಳ ಕಣ್ಣು ತುಂಬಿ ಬಂತು. ನನ್ನ ಬದುಕಿನ ಚಿತ್ರಣವನ್ನು ಮರೆಮಾಚದೆ ಎಲ್ಲವನ್ನೂ ಗೆಳತಿಗೆ ಹೇಳಿ ಕಣ್ಣೀರಿಟ್ಟಳು. ಆಶಾ ನಿಜಕ್ಕೂ ನೋವಾಯಿತು. ಬೆಂಗಾಡದ ಗೆಳತಿಯ ಬದುಕು ಕಂಡು ಎಷ್ಟು ಕನಸುಗಳನ್ನು ಹೊತ್ತಿದ್ದಳು. ಆದರೀಗ ಅಲ್ಲಿಂದ ಬರೀ ನಿರಾಸೆ, ನೋವಿನ ಮೂಟೆ ಹೊತ್ತು ಮರಳಿ ಬಂದಿದ್ದಾಳೆ. ಆರ್ಯನಿಂದ ಎಂತಹ ಅನ್ಯಾಯವಾಯಿತು ಅಂತ ಕೊರಗತೊಡಗಿದಳು. ಎಂತಹ ಮೋಸ, ಅನ್ಯಾಯ ಆಗಿದೆ ಸಂಧ್ಯಾ, ನೀನು ನ್ಯಾಯ ಕೇಳಲಿಲ್ಲವೇ? ಕೇಳಿದಳು ಆಶಾ. ಸಂಧ್ಯಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಪೇಲವಾಗಿ ನಕ್ಕು. ಯಾರನ್ನ ಕೇಳಬೇಕು ನ್ಯಾಯ? ಅನ್ಯಾಯವಾಗಿದೆ ಅಂತ ಯಾರ ಬಳಿ ದೂರಲಿ? ಅತ್ತೆ ಮಾವ ಇದ್ದಿದ್ರೆ ಬಹುಶಃ ಕೇಳುತ್ತಿದ್ದರೇನು. ಆದರೆ ಅತ್ತೆ ಮಾವ ಇರುವ ಮನೆ ಬೇಡವೆಂದವಳು ನಾನು. ಹಿರಿಯರಿದ್ದಲ್ಲಿ ನಾನು ನ್ಯಾಯ ಕೇಳುತ್ತೆ. ಹೇಗೋ ಅವರು ಮಗನನ್ನು ತಿದ್ದಿ ಬುದ್ಧಿ ಹೇಳಿ ನನ್ನ ಬದುಕನ್ನು ಸರಿ ಮಾಡುತ್ತಿದ್ದರೇನು ನೋಡು. ಆದರೆ ನನ್ನ ಸ್ವತಂತ್ರ ಜೀವನ ಆಸೆ ಇಂತಹ ಮೋಸಗಾರನ ಕೈ ಹಿಡಿದೆ. ನಾನೇ ಆರಿಸಿಕೊಂಡ ಜೀವನ ಇದು. ನನಗೀಗ ಅವರ ಕಡೆಯಿಂದ ಯಾರೂ ಬರಲಿಲ್ಲ. ನನ್ನ ಬದುಕು ಹಾಳಾಗಿದೆ. ಯಾರಿಗೂ ನಷ್ಟವೂ ಇಲ್ಲ, ದುಃಖವೂ ಇಲ್ಲ. ನನ್ನ ಮಮ್ಮಿ ಡ್ಯಾಡಿ ದಿನ ಕೊರಗುತ್ತಿದ್ದಾರೆ ಅಷ್ಟೇ. ಸಂಧ್ಯಾ ಗದ್ಗದಿತ ಧ್ವನಿಯಿಂದ ಹೇಳಿದಳು. ಹೌದಾ ಸಂಧ್ಯಾ, ನಿನ್ನ ಯೋಚನೆ ತಪ್ಪಾಗಿತ್ತು. ನಿನ್ನ ಮಮ್ಮಿ ಕೂಡ ಈ ಸಂಬಂಧ ಬೇಡ ಅಂದಿದ್ರು. ಆದರೆ ನೀನು ನಿನ್ನ ಸ್ವತಂತ್ರ ಜೀವನಕ್ಕೆ ತೊಂದರೆಯಾಗುತ್ತದೆ ಅಂತ ಹಿರಿಯರನ್ನ ಬೇಡವೆಂದಿದ್ದೆ. ಆದರೆ ಈಗ ಏನಾಗಿದೆ? ನಿಜ ಹೇಳಲ್ಲ ಸಂಧ್ಯಾ, ನನ್ನ ಹಿಂದಿರುವ ಈ ಸಂತೃಪ್ತಿ ಬದುಕಿಗೆ ನನ್ನ ಅತ್ತೆ ಮಾವಂದಿರೇ ಕಾರಣ. ಮಕ್ಕಳು ಚೂರು ದಾರಿ ತಪ್ಪಿದರೆ ಅವರನ್ನು ತಡೆಯುತ್ತಾರೆ, ಬೈತಾರೆ, ಸರಿದಾರಿಯಲ್ಲಿ ನಡೆಯೋಕೆ ಮಾರ್ಗದರ್ಶನ ನೀಡುತ್ತಾರೆ. ನಾವು ಅವರನ್ನು ಪ್ರೀತಿಸಿದರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ. ಅವರು ಬರೀ ತೊಂದರೆ ಕೊಡ್ತಾರೆ, ಕಿರಿಕಿರಿ ಮಾಡ್ತಾರೆ ಅಂದುಕೊಳ್ಳೋದು ತಪ್ಪು ಕಲ್ಪನೆ. ನಾವು ಅವರತ್ತ ಪ್ರೀತಿ, ಗೌರವ ತೋರಿಸಬೇಕು. ಅವರು ಅದನ್ನು ಖಂಡಿತ ನಿರೀಕ್ಷಿಸುತ್ತಾರೆ. ಅದು ಸಿಕ್ಕಾಗ ಮರಳಿ 2 ಪಟ್ಟು ನಮಗೆ ನೀಡುತ್ತಾರೆ. ಇದೇ ಹೊಂದಾಣಿಕೆಯ ಕುಟುಂಬ, ಒಂದು ಭದ್ರಕೋಟೆ. ಇದೆಂತಹ ನಮ್ಮ ಕಷ್ಟ, ನೋವು, ತೊಂದರೆಗಳಿಗೆ ನಿಜವಾಗಿಯೂ ಮಿಡಿಯೋರು ಅವರೇ ಮನೆಗೆ ಹಿರಿಯರು. ಭೂಷಣ ಅವರು ಇತ್ತರೇ ಮನೆಗೊಂದು ಕಳೆ. ಸಂಧ್ಯಾ ಸುಂದರ ಸಂಸಾರಕ್ಕೆ ಸುಭದ್ರ ಅಡಿಪಾಯ ಹಾಕಿರೋ ಹಿರಿಯರು. ಆದರೆ ಅದಕ್ಕೂ ನಿನಗೆ ಹೊಳೆಯಲೇ ಇಲ್ಲ ಅಂತ ನಿಟ್ಟುಸಿರು ಬಿಟ್ಟಳು ಆಶಾ. ಹೌದು ಆಶಾ, ನನ್ನಲ್ಲಿ ಒಂಟಿಯಾಗಿದ್ದಾಗ ಈ ಎಲ್ಲ ಭಾವನೆಗಳು ನನ್ನನ್ನು ಕಾಡುತ್ತಿದ್ದವು. ನನ್ನ ಗಂಡನಿಗೆ ಯಾರಾದರೂ ಬುದ್ಧಿ ಹೇಳಬಾರದೆ ಅಂತ ಬಯಸಿದ್ದೆ. ಸಂಧ್ಯಾ ಹೇಳಿದಳು. ನಿಜ, ಆದರೆ ಅವರಿಗೆ ಹೇಳೋರು ಯಾರಿದ್ದಾರೆ? ನಿನ್ನ ಗಂಡ ದಾರಿ ತಪ್ಪಿದಾಗ ಅವನ ಅಪ್ಪ ಅಮ್ಮ ಇದ್ದಿದ್ರೆ ಖಂಡಿತ ತಡೀತಿದ್ರು, ಹಠ ಮಾಡಿಯಾದರೂ ಸರಿದಾರಿಗೆ ತರ್ತಿದ್ರೇನೋ. ಆದರೆ ನಿನ್ನ ಗಂಡನಿಗೆ ಯಾರೂ ಇಲ್ಲದಿರೋದ್ರಿಂದ ಏನೋ ದಾರಿ ತಪ್ಪಿದ್ದಾನೆ. ಒಂಟಿತನ ಸ್ವಇಚ್ಛೆಗೆ ತಿರುಗಿದೆ. ದೀಪದ ಕೊರತೆ ಇದ್ದಾಗಿ ಕತ್ತಲಲ್ಲಿ ಹೆಜ್ಜೆ ಇಟ್ಟು ಪಾತಾಳಕ್ಕೆ ಬಿತ್ತಿದ್ದಾನೆ. ನೀನು ಅವರನ್ನು ತಿದ್ದೋಕೆ ಪ್ರಯತ್ನಿಸಲಿಲ್ಲವೇ? ಆಶಾ ಕೇಳಿದಳು. ತಿದ್ದೋಕೆ ನನಗೆ ವಿಷಯಗಳೇ ಗೊತ್ತಿರಲಿಲ್ಲ. ಈಗ ನನ್ನ ಮಗಳನ್ನು ಮನೆಗೆ ಕರೆತಂದು ಸಾಕ್ತೀನಿ ಅಂತಿದ್ದಾನೆ. ನನಗೆ ಅದು ಬೇಕಾಗಿಲ್ಲ. ಅಲ್ಲದೆ ನಾನು ಅವರನ್ನು ಎಂದು ಹೆಂಡತಿಯಾಗಿ, ಹೆಣ್ಣಾಗಿ ಪ್ರೀತಿ ಗೌರವದಿಂದ ಕಂಡಿಲ್ಲ. ನನ್ನ ಮಾತುಗಳಿಗೆ ಎಂದು ಮನ್ನಣೆ ಇರಲಿಲ್ಲ. ಕುಡಿತ, ಸಿಗರೇಟ್ ಬಿಡಿಸೋಷ್ಟು ನನಗೆ ತಾಳ್ಮೆ ಇಲ್ಲ. ನನ್ನದು ಮುರಿದು ಹೋದ ಜೀವನ. ಇದು ನನ್ನ ಸ್ವಯಂಕೃತ ಅಪರಾಧ ಆಶಾ. ನನ್ನ ಈಗಿನ ಬದುಕಿಗೆ ನಾನೇ ಕಾರಣ. ಸಂಧ್ಯಾ ದುಃಖದಿಂದ ಹೇಳಿದಳು. ಮುಂದೇನು ಮಾಡ್ತೀಯ ಸಂಧ್ಯಾ? ಅವನನ್ನು ಬಿಟ್ಟು ಬಿಡ್ತೀನಿ. ಆಶಾ ಸಂಕಟದಿಂದ ಕೇಳಿದಳು. ಗೆಳತಿಯ ಬರಿದಾದ ಬದುಕಿಗೆ ಅವಳು ಮರುಗಿದಳು. ಬಿಟ್ಟು ಬಂದಿದ್ದೀನಿ. ಅವನಿಂದ ಹುಟ್ಟಿದ ಮಗುವನ್ನು ನೋಡಿಕೊಂಡು ನಾನು ಖಂಡಿತ ಇರಲಾರೆ ಆಶಾ. ಅಲ್ಲದೆ ಅವನಿಗೆ ನನ್ನ ಮೇಲೆ ಯಾವ ರೀತಿಯ ಪ್ರೀತಿಯೂ ಇಲ್ಲ. ಪ್ರೀತಿ ಇದ್ದಿದ್ರೆ ಬಹುಶಃ ತಪ್ಪನ್ನು ಕ್ಷಮಿಸುತ್ತಿದ್ದೆ. ಆದರೆ ಪ್ರೀತಿ ಇಲ್ಲದ ಮೇಲೆ ಮನಸ್ಸು ಹೇಗೆ ಒಲಿಯುತ್ತೆ, ಕ್ಷಮಿಸುತ್ತೆ? ನನ್ನ ಬದುಕು ದುಃಖ, ಸ್ವಪ್ನ ವಿಚ್ಛೇದನ ಪಡೆಯುತ್ತೇನೆ. ನನಗೆ ವಿದ್ಯೆ ಇದೆ, ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಒಂದು ಕೆಲಸ ಸಿಕ್ಕಿದೆ. ಮುಂದಿನ ವಾರದಿಂದ ಕೆಲಸಕ್ಕೆ ಹೋಗ್ತೀನಿ. ಸದ್ಯಕ್ಕೆ ತೊಂದರೆ ಇಲ್ಲ. ಮುಂದಿನ ಜೀವನ ಹೇಗೋ ಗೊತ್ತಿಲ್ಲ. ಈಗ ನೆಮ್ಮದಿ ಕಂಡುಕೊಳ್ಳುತ್ತಿದ್ದೇನೆ. ಆದರೆ ಕಳೆದುಕೊಂಡಿದ್ದಕ್ಕೆ ಕೊರಗುತ್ತಾ ಕೂರುವುದಿಲ್ಲ. ಬದುಕು ವಿಶಾಲವಾಗಿದೆ. ಬದುಕಲು 100 ದಾರಿಗಳಿವೆ. ಯೋಚಿಸಿ ಹಾಗೆ ಮಾಡ್ಕೊತೀನಿ ಎಂದಳು ಸಂಧ್ಯಾ. ಸಂಧ್ಯಾ ನೋವಿನಿಂದ ಹೇಳುತ್ತಿದ್ದರೂ ಅವಳ ಮಾತಿನಲ್ಲಿ ಖಚಿತತೆ ಇತ್ತು. ಧ್ವನಿಯಲ್ಲಿ ಆತ್ಮವಿಶ್ವಾಸವಿತ್ತು. ಬದುಕಿನತ್ತ ಉತ್ಸಾಹವಿತ್ತು. ಕಣ್ಮುಂದೆ ಭವಿಷ್ಯದ ಬೆಳಕಿತ್ತು. ಅದನ್ನು ಹುಡುಕಿಕೊಳ್ಳೋ ಅದಮ್ಯ ಚೈತನ್ಯ ಅವಳಲ್ಲಿತ್ತು. ನಿಜ ಸಂಧ್ಯಾ, ಹಾಗೆ ಆಗಿರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ನೀನು ಅಂದುಕೊಂಡಿರುವಂತೆ
ರಾಜಮಾರ್ಗವೇ ಕಾಣಬಹುದು. ಅದರಲ್ಲಿ ನೀನು ರಾಣಿಯಂತೆ ಹೆಜ್ಜೆ ಹಾಕು. ಮತ್ತೆ ಗೆಲುವು ಸಿಗಲಿ. ನನ್ನ ಸಹಾಯ ಎಂದೂ ನಿನ್ನ ಜೊತೆಗಿರುತ್ತದೆ. ಒಳಿತಾಗಲಿ ಎಂದೇ ಹಾರೈಸುತ್ತೇನೆ ಅಂತ ಮನ ತುಂಬ ಹೇಳಿದಳು ಆಶಾ ತುಂಬ ಮನಸ್ಸಿನಿಂದ ಹಾರೈಸಿ ಗೆಳತಿಯನ್ನು ಬೀಳ್ಕೊಟ್ಟಳು. ನೋವನ್ನು ಹೊರಹಾಕಿ ನಿರಾಳದ ಸಂಧ್ಯಾ ಬದುಕಿನತ್ತ ಹೊಸ ಹೆಜ್ಜೆ ಹಾಕುವಂತೆ ನಡೆಯತೊಡಗಿದಳು. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಇದೇ ರೀತಿಯ ಹೊಸ ಹೊಸ ಕಥೆಗಳಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.